ಇನ್ನು ಶಾಸಕ ಕುಣಿಗಲ್ ರಂಗನಾಥ್ ಏನು ಹೇಳ್ತಾ ಇದ್ದಾರೆ, 7 ಕೋಟಿ ಜನರಿಗೂ ಕೂಡ ಸಿಹಿ ಸುದ್ದಿ ಸಿಗುತ್ತೆ. ನಿಮಗೆಲ್ಲ ಒಂದು ದಿನ, ಈಗ ನಾಳೆನೇ ಸಿಕ್ಬಿಡುತ್ತೆ, ಈ ವಾರ ಸಿಕ್ಬಿಡುತ್ತೆ, ನಾಡ್ದು 29ನೇ ತಾರೀಕು ಅಂತ ಅವ್ರು ಹೇಳ್ತಾ ಇಲ್ಲ. ಒಂದು ದಿನ ನಿಮಗೆ ಸಿಹಿ ಸುದ್ದಿ ಸಿಗುತ್ತೆ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಸಿಹಿ ಸುದ್ದಿ ಕುರಿತು ಸುದ್ದಿಗೋಷ್ಠಿ ನಡೆಸಿ ಹೇಳ್ತೀನಿ ಅಂತ ಕುಣಿಗಲ್ ಶಾಸಕ ಹೇಳ್ತಿದ್ದಾರೆ. ತುಮಕೂರಿನಲ್ಲಿ ಡಾಕ್ಟರ್ ರಂಗನಾಥ್ ಕೊಟ್ಟಿರುವಂತ ಹೇಳಿಕೆ ಇದು. ಸೊ ಇದು ಕುಣಿಗಲ್ ರಂಗನಾಥ್ ಅವರು ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಬಹಳ ಹಿಂದೆಯಿಂದನೂ ಕೂಡ ನಿಂತಂತ ಕೆಲ ನಾಯಕರುಗಳಲ್ಲಿ ಅವರು ಕೂಡ ಒಬ್ರು. ಈಗ ಮೊನ್ನೆನೂ ಕೂಡ ಒಂದು ಹಂತಲ್ಲಿ ದೆಹಲಿಗೆ ಹೋಗೋದು ಬರೋದು ಈ ಥರದ್ದೆಲ್ಲವೂ ಕೂಡ ನಡೀತಾ ಇದೆ. ಇದರ ನಡುವೆನೇ ಇದೀಗ ಒಂದು ದಿನ ಸಿಗುತ್ತೆ, ಬಟ್ ಅವರು ಕೂಡ ಕಡಾಖಂಡಿತವಾಗಿ ಇಂಥದ್ದೇ ದಿನ ಆಗ್ಬಿಡುತ್ತೆ ಅನ್ನುವಂಥ ರೀತಿಯಾಗಿ ಬಹುಶಃ ಆ ವಿಶ್ವಾಸದ ನುಡಿ ಈಗ ಇದ್ದಂಗೆ ಕಂಡು ಬರ್ತಾ ಇಲ್ಲ. ನಿಮಗೆಲ್ಲ ಸಿಹಿ ಸುದ್ದಿಗಳು ಬರುತ್ತೆ. ಆ ಒಂದು ದಿನ ನಾನು ನಿಮ್ಮೆಲ್ಲ ಪ್ರೆಸ್ ಮೀಟ್ ಮಾಡ್ತೇನೆ. ನಿಮಗೆ ಸಿಹಿ ಸಿಗುತ್ತಾ ಸರ್? ಎಲ್ಲರಿಗೂ, ಕರ್ನಾಟಕ ರಾಜ್ಯದ ಎಲ್ಲ 7 ಕೋಟಿ ಜನಕ್ಕೂ ಸಿಹಿ ಸುದ್ದಿ ಸಿಗುತ್ತೆ. ಎಷ್ಟು ದಿನದಲ್ಲಿ ಸರ್? ಟೈಮ್ ಬಾಂಡಿಂಗ್ ಏನಾದರೂ? ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ಹೈಕಮಾಂಡ್ ಅವರು ತೆಗೆದುಕೋತಾರೆ. ಸೊ ನಿಮ್ಗೆಲ್ಲರಿಗೂ ಆ ಸಿಹಿನ ಹಂಚ್ಕೋತೇವೆ. ನಮ್ಮ ಕಾರ್ಯಕರ್ತರುಗಳಿಗಿದೆ ಸರ್, ಯಡಿಯೂರಪ್ಪ ಕಾರ್ಯಕರ್ತರುಗಳಿಗಿದೆ. ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ಕೂಡ್ದು. ಇವತ್ತು ಭಗವಂತನ ಆಶೀರ್ವಾದ ಪಡೀಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ನೀವು ಬಂದಿದ್ದೀರಿ. ಸಿದ್ಧಲಿಂಗಪ್ಪನ ಮನಸ್ಸು ಮಾಡಿದ್ರೆ ಎಲ್ಲರನ್ನೂ ಎಲ್ಲ ರೀತಿಯಲ್ಲೂ ತೆಗೆದುಕೊಂಡು ಹೋಗಿರೋಂಥದ್ದನ್ನು ನಾನು ಒಬ್ಬ ಸಾಕ್ಷಿ. ಸೊ ಹಾಗಾಗಿ ನಿಮಗೂ ಒಳ್ಳೆಯದಾಗುತ್ತೆ, ನನಗೂ ಒಳ್ಳೆಯದಾಗುತ್ತೆ, ಕ್ಷೇತ್ರ ಜನತೆಗೆ ಒಳ್ಳೆಯದಾಗುತ್ತೆ, ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ನಿಮಗೆಲ್ಲ ಸಿಹಿ ಸುದ್ದಿಗಳು ಬರುತ್ತೆ. ಆ ಒಂದು ದಿನ ನಾನು ನಿಮ್ಮೆಲ್ಲ ಪ್ರೆಸ್ ಮೀಟ್ ಮಾಡ್ತೇನೆ. ನಿಮಗೆ ಸಿಹಿ ಸಿಗುತ್ತಾ ಸರ್? ಎಲ್ಲರಿಗೂ, ಕರ್ನಾಟಕ ರಾಜ್ಯದ ಎಲ್ಲ 7 ಕೋಟಿ ಜನಕ್ಕೂ ಸಿಹಿ ಸುದ್ದಿ ಸಿಗುತ್ತೆ. ಎಷ್ಟು ದಿನದಲ್ಲಿ ಸರ್? ಟೈಮ್ ಬಾಂಡಿಂಗ್ ಏನಾದರೂ? ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ಹೈಕಮಾಂಡ್ ಅವರು ತೆಗೆದುಕೋತಾರೆ. ಸೊ ನಿಮ್ಗೆಲ್ಲರಿಗೂ ಆ ಸಿಹಿನ ಹಂಚ್ಕೋತೇವೆ. ನಮ್ಮ ಕಾರ್ಯಕರ್ತರುಗಳಿಗಿದೆ ಸರ್, ಯಡಿಯೂರಪ್ಪ ಕಾರ್ಯಕರ್ತರುಗಳಿಗಿದೆ. ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ಕೂಡ್ದು. ಇವತ್ತು ಭಗವಂತನ ಆಶೀರ್ವಾದ ಪಡೀಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ನೀವು ಬಂದಿದ್ದೀರಿ. ಸಿದ್ಧಲಿಂಗಪ್ಪನ ಮನಸ್ಸು ಮಾಡಿದ್ರೆ ಎಲ್ಲರನ್ನೂ ಎಲ್ಲ ರೀತಿಯಲ್ಲೂ ತೆಗೆದುಕೊಂಡು ಹೋಗಿರೋಂಥದ್ದನ್ನು ನಾನು ಒಬ್ಬ ಸಾಕ್ಷಿ. ಸೊ ಹಾಗಾಗಿ ನಿಮಗೂ ಒಳ್ಳೆಯದಾಗುತ್ತೆ, ನನಗೂ ಒಳ್ಳೆಯದಾಗುತ್ತೆ, ಕ್ಷೇತ್ರ ಜನತೆಗೆ ಒಳ್ಳೆಯದಾಗುತ್ತೆ, ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ಮುಂದುವರೆದ ಭಾಗವಾಗಿ ಕೊಟ್ಟ ಮಾತಿನ ವಿಚಾರವಾಗಿಯೂ ಕೂಡ ಮಾತನಾಡಿದ್ರು. ನಾವೆಲ್ಲ ಮನುಷ್ಯರು, ಮಾತಿಗೆ ಬದ್ಧವಾಗಿರೋದು ಮುಖ್ಯ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ಸಿದ್ದರಾಮಯ್ಯನವರ ವ್ಯಕ್ತಿತ್ವ. ಯಡಿಯೂರಿನಲ್ಲಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕೊಟ್ಟಂತ ಹೇಳಿಕೆ ಇದು. ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಮೇರು ಪರ್ವತ ಇದ್ದಂತೆ, ಅವ್ರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ. ಇದು ನನಗೊಬ್ಬನಿಗಲ್ಲ, 140 ಕೈ ಶಾಸಕರಿಗೂ ಗೊತ್ತಿದೆ ಅಂತೆಲ್ಲ ಹೇಳಿದ್ದಾರೆ. ಇವತ್ತು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾವೆಲ್ಲ ಮನುಷ್ಯರಾಗಿದ್ಕೊಂಡು, ಮನುಷ್ಯತ್ವದ ಒಂದು ಗುಣ ಏನು ಅಂತಂದರೆ ಮಾತಿನ ಮೌಲ್ಯ ಭಾಳಷ್ಟು ಮುಖ್ಯವಾದಂಥ ಅಂಶ. ಇವತ್ತು ನಾವು ಯಾವ ರೀತಿ ಮಾತನಾಡ್ತೇವೆ, ಯಾವ ರೀತಿ ನಡ್ಕೋತೇವೆ ಅನ್ನೋದನ್ನು ಇವತ್ತು ಅದೇ ಇತಿಹಾಸ ಅದು. ಅದರಂತೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಮುನ್ನ ಮಾತು ಕೊಟ್ಟಿದ್ದರು. ಆ ಭರವಸೆಗಳೆಲ್ಲನೂ ಇವತ್ತು ಸಾಮಾನ್ಯ ಜನರಿಗೆ ಈಡೇರಿಸಿದ್ದಾರೆ. ಭಾಳಷ್ಟು ಮಾತುಗಳನ್ನು ಕೊಟ್ಟಿರೋಂಥದ್ದನ್ನು ಸಿದ್ದರಾಮಯ್ಯ ಸಾಹೇಬರು ಈಡೇರಿಸ್ತಾರೆ ಅನ್ನೋದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ. ಸೊ ಆಗತ್ತೆ ಅಂತ ಹೇಳಲಿಕ್ಕೆ ಇತಿಹಾಸ ಇದೆ. ಸಿದ್ದರಾಮಯ್ಯ ಸಾಹೇಬರ ವ್ಯಕ್ತಿತ್ವನೇ ಆ ಥರ. ಅವ್ರು ಏನೇನು ಭರವಸೆ ಕೊಟ್ಟಿದ್ದಾರೆ ಅದೆಲ್ಲನೂ ಈಡೇರಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದಂತೂ ನಿಜ, ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಅತ್ಯುನ್ನತ ಮೇರು ಪರ್ವತದಲ್ಲಿರೋಂಥ ಹಿರಿಯ ರಾಜಕಾರಣಿಯವರು. ಇವತ್ತು ಸುಮಾರು 2 ಬಾರಿ ಮುಖ್ಯಮಂತ್ರಿ ಆಗಿರೋಂಥ ಉನ್ನತ ಸ್ಥಾನದಲ್ಲಿದ್ದಾರೆ. ನಮಗೆಲ್ಲರೂ ಮುಖ್ಯಮಂತ್ರಿ ಆಗಿರೋ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರನ್ನು ರಕ್ಷಣೆ ಕೊಡೋಂಥದ್ದು ಅವ್ರ ಜವಾಬ್ದಾರಿ ಇದೆ. ಅವ್ರೇನು ನಡ್ಕೊಂಡಿದ್ದಾರೆ ಅದರಂತೆ ಮಾಡಿಕೊಡ್ತಾರೆ ಅನ್ನೋದನ್ನು ನಾವೆಲ್ಲ, ನಾನೊಬ್ಬನೇ ಅಲ್ಲ, ಇಡೀ 140 ಕಾಂಗ್ರೆಸ್ಸಿನ ಶಾಸಕರು ಗೊತ್ತಿದೆ. ಆಗತ್ತೆ. ಇವತ್ತು